ನಮಸ್ತೆ ಸ್ನೇಹಿತರೆ, ನಾನಿವತ್ತು ಕ್ಯಾಪ್ಸಿಕಮ್ಮು ಮತ್ತು ಮೊಟ್ಟೆನ ಹಾಕಿ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಎಗ್ ಕಾಂಬಿನೇಷನ್ ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಫಸ್ಟು ಒಂದು 5 ಕ್ಯಾಪ್ಸಿಕಮ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಹಾಕಿ, ಸ್ವಲ್ಪ ಜೀರಿಗೆನ ಹಾಕಿ, ಒಂದು ಎಸಳಷ್ಟು ಕರಿಬೇವನ್ನ ಈ ರೀತಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಪಲ್ಯ ರುಚಿಯಾಗಿರುತ್ತೆ. ಈಗ ಮೊದಲೇ ಹೆಚ್ಚಿರೋ ಅಂತಹ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಸೇರಿಸಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಯಾಪ್ಸಿಕಮ್ಗೂ ಈರುಳ್ಳಿಗೂ ಇದೆಲ್ಲ ಮಸಾಲೆ ಹಿಡಿಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಈ ರೀತಿಯೇ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಲಿಂಟನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡೋಣ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಚಪಾತಿಗೆ, ಪೂರಿಗೆ, ಸೈಡ್ಸ್ಗೆ, ಅನ್ನ ಸಾಂಬಾರಿಗೆ ಸೈಡ್ಸ್ಗೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ ಯಾವ ರೀತಿ ಬೆಂದಿದೆ ಅಂತ. ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದಕ್ಕೆ ಈ ರೀತಿ ಬೆಂದಿದೆ. ಇವಾಗ ನಾನು ಮೊಟ್ಟೆನ ಹೊಡೆದು ಹಾಕ್ತಾಯಿದ್ದೀನಿ. ನಾನು ಮೊಟ್ಟೆನ ಡೈರೆಕ್ಟಾಗಿ ಹಾಕ್ತಾಯಿಲ್ಲ ಫ್ರೆಂಡ್ಸ್. ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಪಲ್ಯಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಸೇರಿಸ್ಕೊಳ್ಬೋದು. ಮೊಟ್ಟೆ ಇಲ್ಲ ಅಂದ್ರೂ ನಡೆಯುತ್ತೆ. ಕ್ಯಾಪ್ಸಿಕಮ್ ಪಲ್ಯ ಅಂದರೆ ಯಾವ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕ್ಯಾಪ್ಸಿಕಮ್ ಮತ್ತು ಮೊಟ್ಟೆ ಕಾಂಬಿನೇಷನ್ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮೊಟ್ಟೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಂಟನ್ನು ಕ್ಲೋಸ್ ಮಾಡೋಣ. ಲಿಂಟನ್ನು ತೆಗೆದ್ಮೇಲೆ ನೋಡಿ ಈ ರೀತಿ ಆಗಿದೆ. ಇವಾಗ ನಾವು ಒಂದು ನಿಮಿಷದಷ್ಟು ಇದೇ ರೀತಿ ಕೈಯಲ್ಲಿ ಆಡಿಸ್ತಾನೆ ಇರೋಣ. ಅಷ್ಟೇ ಫ್ರೆಂಡ್ಸ್, ಮುಗ್ದೇ ಹೋಗುತ್ತೆ. ಕ್ಯಾಪ್ಸಿಕಮ್ ಮತ್ತು ಎಗ್ ಪಲ್ಯ ರುಚಿಯಾಗಿ ರೆಡಿನೇ ಆಗೋಗುತ್ತೆ. ಕೊನೆಯಲ್ಲಿ ನಾವು ಸಣ್ಣಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಮುಗೀತು. ಕ್ಯಾಪ್ಸಿಕಮ್ ಮತ್ತು ಎಗ್ ಪಲ್ಯ ರೆಡಿನೇ ಆಗೋಗುತ್ತೆ. ಒಂದು 20 ನಿಮಿಷ ಟೈಮ್ ಇದ್ದರೆ ಸಾಕು ಫ್ರೆಂಡ್ಸ್. ನೀವೇನಾದರೂ ಇವತ್ತು ಏನಾದರೂ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಪಲ್ಯನ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಈಸಿಯಾಗಿ ಮಾಡ್ಬೋದು. ಕ್ಯಾಪ್ಸಿಕಮ್ಮು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊಟ್ಟೆನೂ ಕೂಡ ಒಳ್ಳೆಯದು. ಮೊಟ್ಟೆಯಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅನ್ನ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಏನೂ ಇಲ್ಲದೆ ಇದ್ದಾಗ ಈ ರೀತಿ ಒಮ್ಮೆ ಪಲ್ಯನ ಮಾಡಿಕೊಂಡು ತಿಂತಾಯಿದ್ರೆ ಇನ್ನೂ ಒಂದು 2 ತುತ್ತು ಎಕ್ಸ್ಟ್ರಾನೇ ತಿಂತೀವಿ ನಾವು. ಆ ರೀತಿ ಪಲ್ಯ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ.